ನಿರಾಶಾದಾಯಕ ಬಜೆಟ್ ಅಂತ ಹೇಳ್ತೀವಿ. ಯಾಕೆ ಅಂತ ನಮಗೆಲ್ಲ ಗೊತ್ತಿದೆ. ಕರ್ನಾಟಕದಲ್ಲಿ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ದೊಡ್ಡ ಪಟ್ಟಿನೇ ಬಿಡುಗಡೆ ಮಾಡಿದರು. ಎಲ್ಲ ಜನತೆ ಕೂಡ 28 ಮುಖ್ಯ ಬೇಡಿಕೆಗಳನ್ನು ರಿಲೀಸ್ ಮಾಡಿದ್ದಾರೆ. ಅವರು ವೆಬ್ ಪೋರ್ಟಲ್ನಲ್ಲಿ ನೋಡಿದ್ವಿ. ಸೊ ಫೆಬ್ರವರಿಯಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕಂಡಿದ್ದಾರೆ, ಡೆಪ್ಯೂಟಿ CM ಕಂಡಿದ್ದಾರೆ, ಸಪ್ರೇಟ್ ಮಿನಿಸ್ಟ್ರಿನೂ ಹೋಗಿ ಕಂಡಿದ್ದಾರೆ. ನಬಾರ್ಡ್ನಲ್ಲಾಗಿರುವಂತಹ ಅನುದಾನದ ಕೊರತೆ ಇರ್ಬೋದು, ಅಥವಾ ಗುಂಡೂರಾವ್ ಅವರು ಕೂಡ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಮಿನಿಸ್ಟ್ರಿಗೆ ಬರಬೇಕಾಗಿರೋ ಗ್ರ್ಯಾಂಟ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ. ಸೊ ಸಾಕಷ್ಟು ನಿರೀಕ್ಷೆಗಳಿದ್ವು. ಬಟ್ ಸತತವಾಗಿ ಇದು ಕಳೆದ ವರ್ಷವೂ ಇದೇ ರೀತಿಯಾಗಿದೆ. ಈ ವರ್ಷವೂ ಕೂಡ 5 ಇಂಜಿನ್ ಅಂತ ಘೋಷಣೆ ಮಾಡಿದರು. ನನ್ನ ಪ್ರಕಾರ 5 ಇಂಜಿನ್ಗಳು ಹಳಿಬಿಟ್ಟು ಹೋಗಿದೆ ಅಂತ ಅನಿಸುತ್ತೆ. ಆಮೇಲೆ ಬಿಹಾರಿನ ಸ್ಟೇಟ್ ಬಡ್ಜೆಟ್ ಇದ್ದಂಗಿದೆ. ಅದು ಎಲ್ಲರೂ ಯುನಾನಿಮಸ್ ಆಗಿ ಈಗ ನಮಗೆ ಗೊತ್ತಿದೆ ಒಕ್ಕೂಟದ ವ್ಯವಸ್ಥೆ ಅಂತ. ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸು, ಒಂದು ಫೆಡ್ರಲ್ ಸಿಸ್ಟಮ್ ಅಂತ ನಾವು ಎಷ್ಟು ಪ್ರಾಮಾಣಿಕವಾಗಿ GST ಕಲೆಕ್ಟ್ ಮಾಡಿ ಸೆಂಟರಿನ ಬಕೆಟ್ ಫಿಲ್ ಮಾಡ್ತಾಯಿದ್ದೀವಿ. CM ಅವ್ರು ಎಷ್ಟು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ, ನಾವು ₹1 ಸೆಂಟರಿಗೆ ಕೊಟ್ಟರೆ ಕೇವಲ 13, 14, 15 ಪೈಸೆ ಅಷ್ಟೇ ಬರುತ್ತೆ ಅಂತ. ಸೊ ಈ 15 ಪೈಸೆಯಿಂದ ನಾವು ಮಾಡಿರುವಂತಹ ಈಗ 28 ಪಟ್ಟಿ ಇದಾವೆ. ಇಲ್ಲಿ ಎಲ್ಲರೂ ರಾಜ್ಯದ ಜನತೆ ಓದಿದ್ದೀರ ಅಂದ್ಕೊಂಡಿದ್ದೀನಿ. ಸೊ 28 ಬೇಡಿಕೆಗಳಲ್ಲಿ ಕರ್ನಾಟಕಕ್ಕೆ ಏನು ಕೂಡ ಇಲ್ಲ. ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಕಳೆದ ವರ್ಷ ಹೇಳಿದೆ. ಅದೇ ರೀತಿ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಆಮೇಲೆ ಬ್ಯಾಂಗ್ಳೂರ್ ಸಿಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ, ಆಮೇಲೆ ಒಂದು ವಾಟರ್ ಸೊಲ್ಯೂಷನಿಗೆ ಕೇಳಿರೋ ಬೇಡಿಕೆ ಅದು ಯಾವುದು ಕೂಡ ಕನ್ಸಿಡರ್ ಆಗಿಲ್ಲ. ಆಮೇಲೆ ಸೆಂಟರಿಂದ ಬರಬೇಕಾಗಿರೋಂತಹ ಸುಮಾರು ಗ್ರ್ಯಾಂಟ್ಸು ನಮ್ಮ ಪಂಚಾಯತ್ ರಾಜ್ ಇರ್ಬೋದು, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ನಬಾರ್ಡಿಂದು, ಆಮೇಲೆ ಡಿಸಾಸ್ಟರ್ ರಿಲೀಫ್ ಫಂಡ್ಸು, ಇವೆಲ್ಲದು ಕಲ್ಯಾಣ ಕರ್ನಾಟಕ ಕೇಳಿರೋ ಬೇಡಿಕೆಗಳು ಇದು ಯಾವುದು ಬಂದಿಲ್ಲ ಅಂತ. ಅದಕ್ಕೆ ನಿರಾಶಾದಾಯಕ ಬಜೆಟ್ ಇದೆ. ಇದು ಟ್ಯಾಕ್ಸ್ನಲ್ಲಿ ವಿನಾಯಿತಿ ಕೊಟ್ಟಿರ್ತಕ್ಕಂಥದ್ದು ಸಾಮಾನ್ಯರಿಗೆ ಸಾಕಷ್ಟು ಅನುಕೂಲ ಆಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇದು ಒಳ್ಳೆ ತೋರಿಕೆಗೆ ಮಾಡ್ದಂಗಿದೆ. ಮಿಡ್ಲ್ ಕ್ಲಾಸ್ನವರು ಕಷ್ಟಪಟ್ಟು ನಾವು ತೆರಿಗೆ ಹಣ ಯಾಕೆ ಕೊಡ್ತೀವಿ ಅಂದರೆ ನಮಗೆ ಫೆಸಿಲಿಟೀಸ್ ಚೆನ್ನಾಗಿರಬೇಕು ಅಂತ. ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಮಿಡ್ಲ್ ಕ್ಲಾಸ್ ಒಂದು ಪಬ್ಲಿಕ್ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ವ್ಯವಸ್ಥೆ ಯಾವ ರೀತಿ ಇರಬೇಕು ಅಂತ. ಆಮೇಲೆ ರೋಡ್ ಟ್ರಾಫಿಕ್ ಜಾಮ್ಸ್ ಎಷ್ಟಾಗ್ತಾಯಿದೆ ಎಲ್ಲ ಸಿಟೀಸ್ನಲ್ಲೂ. ಸೊ ಬೆಂಗಳೂರಲ್ಲಿ ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಟ್ಟರೆ ಹೆಚ್ಚಿನ ಫ್ಲೈಓವರ್ಸು, ನಮ್ಮ ಮೆಟ್ರೋ ರೈಲ್ನ ಡೆವಲಪ್ ಮಾಡ್ಬೋದು. ಸೊ ಅರ್ಬನ್ ಸಿಟೀಸ್ನಲ್ಲಿ ಏನು ಚಾಲೆಂಜಸ್ ಇದೆ, ಐ ಥಿಂಕ್ ಫ್ರಮ್ ದ ಸೆಂಟರ್ ಯಾವ ಸಿಟೀಸ್ ಚೆನ್ನಾಗಿ ಗ್ರೋ ಮಾಡ್ತಾಯಿದೆ ಅಲ್ಲ ಅಲ್ಲಿ ಹೆಚ್ಚಿನ ಅನುದಾನ ಕೊಟ್ಟರೆ ಓವರಾಲ್ ಫಾರ್ ದ ಕಂಟ್ರಿ ಆಲ್ಸೋ ಇಟ್ ಬಿ ಎ ಗುಡ್ ಮೆಸೇಜ್ ಅಂತ ಅನಿಸುತ್ತೆ. ಆಸ್ ಎ ವುಮೆನ್ ಮೇಡಮ್, ಈಗ SC ST ಎಂಟರ್ಪ್ರನರ್ಗಳಿಗೆ 1 ಕೋಟಿ ಇದ್ದಿದ್ದನ್ನ 2 ಕೋಟಿ ಮಾಡಿದ್ದಾರೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ದು 5 ಕೋಟಿಗೆ 3 ಲಕ್ಷದಿಂದ 5 ಲಕ್ಷ ನಬಾರ್ಡ್ನಲ್ಲಿ ಕಡಿತ ಮಾಡಿದ್ದಾರೆ. ಹೌದಾ, ಕಿಸಾನ್ಸಿಗೆ ಕೊಡ್ತಾ ಇದ್ದಾರೆ ಅಂದರೆ ನಬಾರ್ಡ್ನಲ್ಲಿ ಕಡಿತ ಆಗ್ತಾಯಿದೆ. ಸೊ ಈಗ ಓಕೆ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತೀರಾ, ಬಟ್ ಗ್ರೌಂಡ್ನಲ್ಲಿ ನಾನು ಕೂಡ ಸ್ಕೀಮ್ಸ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಯಾವ ರೀತಿ ಸೆಂಟರ್ ಸ್ಕೀಮ್ಸ್ ವರ್ಕ್ ಆಗುತ್ತೆ ಅಂತ. ಮಹಿಳೆಯರಿಗೆ ನಾವು 2 ಕೋಟಿ ಕೊಡ್ತೀವಿ, 5 ಕೋಟಿ ಕೊಡ್ತೀವಿ ಅನುದಾನ ಅಂತ ಹೇಳ್ತಾರೆ. ಬಟ್ ಗ್ರೌಂಡ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಚಾಲೆಂಜಸ್ ಸಾಕಷ್ಟು ಇದೆ. ಹೋದ ವರ್ಷ ಏನು ಹೇಳಿದರು, ಎಲ್ಲ ಇವರಿಗೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ, ಇಂಟರ್ನ್ಶಿಪ್ ಪ್ರೋಗ್ರಾಮ್ ಬಗ್ಗೆ ಜಾಬ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದರು. ಕ್ಲಾರಿಟಿ ಇನ್ನೂ ಇಲ್ಲ. ಘೋಷಣೆಗಳಾಗ್ತವೆ, ಬಟ್ ಕ್ಲಾರಿಟಿ ಇನ್ ಹೌ ಆ್ಯಕ್ಚುಲಿ ನಾವು ಗ್ರೌಂಡ್ನಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ಅನ್ನೋದು ಅದು ದೊಡ್ಡ ಚಾಲೆಂಜ್ ಇರುತ್ತೆ. ನಾವು ಡೆಫಿನೆಟ್ಲಿ ಆ್ಯಸ್ MPಸು ಸೆಂಟರಿಂದ ಏನೇನು ಸ್ಕೀಮ್ಸ್ ಇಂಪ್ಲಿಮೆಂಟ್ ಮಾಡ್ತಾಯಿವಿ ಅದನ್ನು ಸಮರ್ಪಕವಾಗಿ ನಾವು ಪ್ರತಿಯೊಂದು ಸೆಕ್ಟರು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಅಥವಾ ನಮ್ಮ ರೈತರಿರ್ಬೋದು, ಅದಕ್ಕೆಲ್ಲ ವರ್ಕ್ ಮಾಡ್ತೀವಿ. ಬಟ್ ಸ್ಕೀಮಿಂದ ಕ್ಲಾರಿಟಿ ಇಲ್ಲ. ಆಮೇಲೆ ಫಂಡ್ಸ್ ರಿಲೀಸ್ ಮಾಡೋದ್ರಲ್ಲೂ ತಾರತಮ್ಯ ಇದೆ. ಈಗ ಸೆಂಟ್ರಲ್ ಸ್ಕೀಮ್ಸ್ ಎಷ್ಟೋ 60-40 ಶೇರಿಂಗ್, 90-10 ಶೇರಿಂಗ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಸೆಂಟ್ರಲ್ ಸ್ಕೀಮ್ಸು ಈಗ ಸೆಂಟರ್ ಇಸ್ ಗಿವಿಂಗ್ 40% ಶೇರಿಂಗ್, ಸ್ಟೇಟ್ 60 ಹಾಕಬೇಕು ಅಂತಾರೆ. ಈಗ CM ಅವರು ಅದನ್ನೇ ಹೇಳಿದ್ದಾರೆ, ನೀವು ಫಸ್ಟು ಸ್ಟೇಟಿಂದ ಗ್ರ್ಯಾಂಟ್ಸ್ ಕೊಡ್ರಿ, ಆಮೇಲೆ ನಾವು ನಿಮಗೆ ವಿ ವಿಲ್ ರೀಇಂಬರ್ಸ್ ಇಟ್ ಅಂತಾರೆ. ಬಟ್ ಚಾಲೆಂಜಸ್ ಎಷ್ಟೊಂದು ಇರುತ್ತೆ ಸ್ಟೇಟ್ನಲ್ಲಿ. ಅದನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತ ಕೌನ್ಸಿಲ್ಗಳಿದ್ದಾವೆ. GST ಕೌನ್ಸಿಲ್ ಇರುತ್ತೆ, 15th ಫೈನಾನ್ಸ್ ಕಮಿಷನ್, ಅಲ್ಲಿ ಹೋಗಿ ಬೇಡಿಕೆ ಇಡ್ತೀವಿ. 15th ಫೈನಾನ್ಸ್ ಕಮಿಷನ್ ಕೂಡ ಹೇಳಿದೆ 5,495 ಕೋಟಿ ಕೊಡಿ ಅಂತ. ಅದ್ರ ಬಗ್ಗೆ ಏನೂ ಸುದ್ದಿ ಇಲ್ಲ. ಮೇಡಮ್, ಈಗ ನೀವು ನಮ್ಮ ಜಿಲ್ಲೆ ಕಡೆಯಿಂದ, ಯಾಕೆ ತಾವು ಪ್ರತಿನಿಧಿಯಾಗಿರೋದ್ರಿಂದ ನಮ್ಮ ಜಿಲ್ಲೆಗೆ ಬೇಕಾದಂಥ ಕೆಲವೊಂದಿಷ್ಟು ಪ್ರಮುಖ ಬೇಡಿಕೆಗಳನ್ನು ಎದುರು ಕೇಂದ್ರ ಸಚಿವರುಗಳಿಗೆ ಕೊಟ್ಟಿದ್ದೀರಾ, ಸರ್ಕಾರಕ್ಕೆ ಕೊಟ್ಟಿದ್ದೀರಾ? ಅದು ಯಾವುದಾದ್ರೂ ಕೂಡ ತಮ್ಮ ಈ ಪೂರ್ಣ ಬಜೆಟ್ ಏನಾದರೂ ಇನ್ಕ್ಲೂಡ್ ಆಗಿದೆಯಾ, ಹೇಗೆ ನೋಡಿದ್ರೆ? ಇಲ್ಲ, ಒಂದು ಏರ್ಪೋರ್ಟ್ ಬಗ್ಗೆ ಕೇಳಿದ್ದೆ ನಾನು. ಎವ್ರಿ ಡಿಸ್ಟ್ರಿಕ್ಟಿಗೆ ಒಂದು ಏರ್ಪೋರ್ಟನ್ನು ಕಾನ್ಸೆಪ್ಟ್ ತೊಗೊಂಡು ಬಂದರೆ ಅದು ಒಳ್ಳೆ ನಮಗೆ ಕರ್ನಾಟಕದಲ್ಲಿ ಟೈರ್ 2 ಟೈರ್ 3 ಸಿಟೀಸ್ನ ಡೆವಲಪ್ ಮಾಡಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಎಲ್ಲ ಬರ್ಡನ್
ಮೇನ್ ಸಿಟೀಸ್ ಮೇಲೆ ಆಗೋದಿಲ್ಲ. ಸೊ ಬೆಟರ್ ಇಸ್ ಎವ್ರಿ ಸ್ಟೇಟಿಗೆ ಒಂದು ಏರ್ಪೋರ್ಟ್ ಅನ್ನೋದು ಒಂದು ಕಾನೂನು ಬರೋ ಹಾಗೆ. ಆಮೇಲೆ ಇದು ನಾನು ಇದನ್ನು ಕೇಳಿದ್ದೆ, ಸ್ಕೂಲ್ಸ್ ಬರುತ್ತಲ್ರ KVK ಕೇಂದ್ರೀಯ ವಿದ್ಯಾಲಯ, ಅದನ್ನು ಕೇಳಿದ್ದೆ. ನಮ್ಮ ಜಗಳೂರಿನಲ್ಲಿ ST ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಕೊಡ್ತೀವಿ ಅಂತ ಹೇಳಿದರು, ಅದನ್ನು ಕೇಳಿದ್ದೀನಿ. ಇಲ್ಲ ನಮ್ಮಲ್ಲಿ ಇಲ್ಲ, ದುರ್ಗದಲ್ಲಿದೆ, ನಮ್ಮ ದಾವಣಗೆರೆ ಕಾನ್ಸ್ಟಿಟ್ಯುವೆನ್ಸಿನಲ್ಲಿಲ್ಲ, ಅದನ್ನು ಕೇಳಿದ್ದೀನಿ. ಆಮೇಲೆ ನಮ್ಮ SH25 ಅಪ್ಗ್ರೇಡೇಷನ್ ಅದ್ರ ಬಗ್ಗೆ ಕೇಳಿದ್ದೀವಿ. ಸುಮಾರು 4 ಬಾರಿ ನಮ್ಮ ಸಾರಿಗೆ ಕೇಂದ್ರೀಯ ವಿದ್ಯಾಲಯ ಇಲ್ಲ. ಕೇಂದ್ರೀಯ ವಿದ್ಯಾಲಯ ಅಥವಾ ನಾನು ಇನ್ನೊಂದು, ನೀವು ಯು ಶುಡ್ ಜಸ್ಟ್ ಕ್ರಾಸ್ ಚೆಕ್ ದಟ್. ಸೈನಿಕ್ ಸ್ಕೂಲ್ ಅಲ್ಲ, ನಾನು ಹೇಳ್ತೀನಿ ತಡ್ರಿ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಕೇಂದ್ರೀಯ ವಿದ್ಯಾಲಯ ಅಲ್ಲ, ದೇರ್ ಇಸ್ ಒನ್ ಮೋರ್ ಸ್ಕೂಲ್, ನಾನು ಹೇಳ್ತೀನಿ ತಡ್ರಿ. ಮೇಡಮ್, ಈಗ ನೀವು ನೋಡಿ ಡಾಕ್ಟರ್ ಇದ್ದೀರಿ, ನೀವು ಹೇಳಿ, ಈಗ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲೂ ಕ್ಯಾನ್ಸರ್ ರಿಲೇಟೆಡ್ ಒಂದೊಂದು ಇದನ್ನು ಡೇ ಕೇರ್ಗಳನ್ನ ಮಾಡಬೇಕು ಅನ್ನೋದಿದೆ. ಭಾಳಷ್ಟು ಮೆಡಿಕಲ್ ಎಕ್ವಿಪ್ಮೆಂಟ್ಗಳಿಗೆ ದಟ್ ಈಸ್ ಅ ವೆಲ್ಕಮ್ ಸ್ಟೆಪ್. ಡೇ ಕೇರಿಗೆ ಕೊಡ್ತೀವಿ ಅಂತಾರೆ, ಬಟ್ ಎಷ್ಟೊಂದು ಬರ್ಡನ್ ಇದೆ. ಡಯಾಲಿಸಿಸ್ ಸೆಂಟರ್ಸು, ಎಷ್ಟು ಜನ ನಮ್ಮ SSK ಟ್ರಸ್ಟಿಂದ ಫ್ರೀಯಾಗಿ ಡಯಾಲಿಸಿಸ್ ಕೊಡ್ತಾ ಇದ್ದೀವಿ. ಎವ್ರಿ ಮಂತ್ ಅರೌಂಡ್ 600 ಫ್ರೀ ಡಯಾಲಿಸಿಸ್ ಸೈಕಲ್ಸ್ ಮಾಡ್ತಾ ಇದ್ದೀವಿ. ಇದು ಏನಾಗ್ತಾ ಇದೆ ಅಂದರೆ NCDs ಇಸ್ ಎ ಬಿಗ್ ಬರ್ಡನ್. ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಭಾಳ ಆಗ್ತಾಯಿದೆ. ಮಿಡಲ್ ಕ್ಲಾಸ್ನವ್ರಿಗೆ ಆಯಿತು, ಮಿಡಲ್ ಕ್ಲಾಸ್ನವ್ರು ಪುವರ್ ಕ್ಲಾಸಿಗೆ ಹೋಗ್ತಾ ಇದ್ದಾರೆ. ಪುವರ್ ಕ್ಲಾಸ್ನವರಿಗೆ ಹೆಲ್ತ್ ರಿಲೀಫ್ ಅಂದರೆ ನಮ್ಮ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತೆ, ಪ್ರೈಮ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಂತ ಕೇಳ್ತಾರೆ. ಬಟ್ ಕೇಳೋ ಇದರಲ್ಲಿ 10 ಲಕ್ಷ ಕೇಳಿದರೆ 3 ಲಕ್ಷ 4 ಲಕ್ಷ ಅದಕ್ಕೂ ಕಡಿಮೆ ಕೂಡ ಬರುತ್ತೆ. ಸೊ ಇದು ಒಟ್ಟಾರೆ ಹೇಳಬೇಕು ಅಂದರೆ ದ ಬರ್ಡನ್ ಇಸ್ ಅ ಲಾಟ್. ಆಮೇಲೆ ಈಗ ಮೆಡಿಕಲ್ ಕಾಲೇಜಸ್ ಇನ್ಕ್ರೀಸ್ ಮಾಡಿದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ದ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್, ಬಟ್ ಸೀಟ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಕಾಲೇಜಸ್ ಇನ್ಕ್ರೀಸ್ ಮಾಡಿದ್ದೀವಿ ಅಂತಾರೆ. ಬಟ್ ಪೇಷಂಟ್ ಟು ಬೆಡ್ ರೇಷಿಯೋ ಎಷ್ಟಿದೆ, ಆಮೇಲೆ ಡಾಕ್ಟರ್ ಟು ಪೇಷಂಟ್ ರೇಷಿಯೋ ಎಷ್ಟಿದೆ, ಆಮೇಲೆ ನಮ್ಮ ಹೆಲ್ತ್ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ನಮ್ಮ ಅಚೀವ್ಮೆಂಟ್ಸು, ಟಾರ್ಗೆಟ್ಸು, ಮೆಟರ್ನಲ್ ಮಾರ್ಟಾಲಿಟಿ ರೇಟ್, ಇನ್ಫೆಂಟ್ ಮಾರ್ಟಾಲಿಟಿ ರೇಟ್, ಅದ್ರ ಬಗ್ಗೆ ಇನ್ನೂ ಒತ್ತು ಕೊಟ್ಟು ಮಾಡಬೇಕಾಗಿದೆ. ಆಮೇಲೆ ಇದು ಅಂಗನವಾಡಿ ಕೇಂದ್ರಗಳಲ್ಲಿ ಇದನ್ನು ಅಡಾಲಸೆಂಟ್ಸಿಗೆ ಎನೀಮಿಯಾ, ಹಾಲುಣಿಸೋ ತಾಯಂದ್ರಿಗಾಯಿತು, ಆಮೇಲೆ ಗರ್ಭಿಣಿ ಸ್ತ್ರೀಯರಿಗೆ ಸಾಕಷ್ಟು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ. ಬಟ್ ಇಲ್ಲಾಗೋದೇನು ಅಂದರೆ ನಮ್ಮ ಅಂಗನವಾಡಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರಿಗೆ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಹೆಚ್ಚಳ ಆಗಿಲ್ಲ. ಬರ್ಡನ್ ಜಾಸ್ತಿ ರಾಜ್ಯ ಸರ್ಕಾರದ ಮೇಲೆ ಇದೆ. ಈಗ ಅಂಗನವಾಡಿ ವರ್ಕರ್ಸಿಂದು ಸುಮಾರು ನನಗೆ ಗೊತ್ತಿರೋ ಪ್ರಕಾರ 10,000 ಇರಬೇಕು ಅನಿಸುತ್ತೆ. ಅದರಲ್ಲಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು ಕೇವಲ 2,000 ಅನಿಸುತ್ತೆ. ಅದೇ ರೀತಿ ನಮ್ಮ ಆಶಾಸು 7,000ದಲ್ಲಿ 2,000 ಚಿಲ್ಲರ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದಕ್ಕಿಂತ ಕಡಿಮೆ ಹೇಳಬೇಕು ಅಂದರೆ ನಮ್ಮ ಅಂಗನವಾಡಿ ಸಹಾಯಕಿಯರು, ಅವರಿಗೆ ಕೇವಲ 600 ರೂಪಾಯಿ ಬರ್ತಾ ಇದೆ ಕೇಂದ್ರದಿಂದ. ಸೊ ಇದೆಲ್ಲದು ಹೊಣೆ ರಾಜ್ಯಗಳ ಮೇಲೆ ಜಾಸ್ತಿ ಬರ್ತಾ ಇದೆ. ಪ್ರೋಗ್ರಾಮ್ಸ್ ಚೆನ್ನಾಗಿದೆ, ಬಟ್ ಅದರಲ್ಲಿ 50% ಶೇರಿಂಗ್ ಕೇಂದ್ರ ಸರ್ಕಾರ ಕೊಟ್ಟರೆ ಆಶಾ ಅಂಗನವಾಡಿ ವರ್ಕರ್ಸು, ಆಮೇಲೆ ನಮ್ಮ ಔಟ್ಸೋರ್ಸ್ ವರ್ಕರ್ಸ್ ಇರ್ತಾರೆ ಸುಮಾರು ಜನ, ಆಮೇಲೆ ಈಗ ಸ್ಟ್ರೀಟ್ ವೆಂಡರ್ಸ್ ಬಗ್ಗೆ ಮಾತಾಡಿದರು, ಹೌದ್ರಾ? ಆ್ಯಂಡ್ ದೆನ್ ಅದೇ ರೀತಿ ಸಾಕಷ್ಟು ಗಿಗ್ ವರ್ಕರ್ಸ್ ಇದ್ದಾರೆ. ದೇ ಆರ್ ನಾಟ್ ಕವರ್ಡ್ ಅಂಡರ್ ಎನಿ ಸೆಕ್ಯೂರಿಟಿ. ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂತ ಹೇಳಿದರು, ಬಟ್ ಅವರ ಪೆನ್ಷನ್ನು, PFಸು, ಆ ಒಂದು ಭದ್ರತೆ, ಆರ್ಥಿಕ ಭದ್ರತೆ ಬಗ್ಗೆ ಕ್ಲಾರಿಟಿ ಇಲ್ಲ.